ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ವ್ಲಾಗ್. ನನ್ನ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೆಜಿಟೇಬಲ್ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ಮೆಣಸು ಮತ್ತು ಪಲಾವ್ ಎಲೆ, 2 ಏಲಕ್ಕಿ ಕಾಯಿ, ರುಬ್ಬಲಿಕ್ಕೆ ಬೆಳ್ಳುಳ್ಳಿ, 2 ಇಂಚ್ ಶುಂಠಿ, ಒಂದು ಸ್ವಲ್ಪ ಇಷ್ಟಿಷ್ಟು ಕೊತ್ತಂಬರಿ, ಪುದೀನ, ಒಂದು ಬಟ್ಲು ಕಾಯಿ ತುರಿ ಹಾಗೂ 5ರಿಂದ 6 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ. ಒಗ್ಗರಣೆಗೆ ಒಂದು ಈರುಳ್ಳಿ 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ. ಪುದೀನ ಒಗ್ಗರಣೆಗೆ. ನೆಕ್ಸ್ಟು ಮಿಕ್ಸ್ ತರಕಾರಿ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಒಂದು ಬೀಟ್ರೂಟ್ ಇತ್ತು, ಅದನ್ನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಗರಂ ಮಸಾಲೆ ಪೌಡ್ರು. ನೆಕ್ಸ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ, 2 ಲೋಟ ಅಕ್ಕಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಕಸೂರಿ ಮೇಥಿ ಸ್ವಲ್ಪ. ನೆಕ್ಸ್ಟು ಸಾಸಿವೆ, ಜೀರಿಗೆ, ಅರಿಶಿನ, ಉಪ್ಪು. ಈಗ ಒಂದು ಬೌಲ್ ಎಣ್ಣೆ ತೊಗೊಂಡಿದ್ದೀನಿ. ಅದರ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಒಂದು ಸೈಡು ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಕಾಯಕ್ಕಿಟ್ರೆ ಬೇಗ ಪಲಾವ್ ರೆಡಿ ಆಗುತ್ತೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನೋಡಿ 2 ಪೀಸ್ ಚಕ್ಕೆ, 4 ಮೆಣಸು, 1-2 ಲವಂಗ, 1 ಪಲಾವ್ ಎಲೆ, 1 ಏಲಕ್ಕಿ ಕಾಯಿ. ಮಸಾಲೆ ಕಾದ ಮೇಲೆ ಒಂದು ಹೆಚ್ಚಿಟ್ಟಿರೋ ಈರುಳ್ಳಿ. ಇವಾಗ ರುಬ್ಬೋದಕ್ಕೆ 5ರಿಂದ 6 ಹಸಿಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಿನಷ್ಟು ಶುಂಠಿ, ಕಾಯಿ ತುರಿ ಸಣ್ಣ ಬಟ್ಲು, ನೆಕ್ಸ್ಟು ಕೊತ್ತಂಬರಿ, ಪುದೀನ ಹಾಕಿ ಮಿಕ್ಸಿ ಮಾಡಬೇಕು. ಈ ಸೈಡ್ ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೊಟೊ ಹೆಚ್ಚಿಟ್ಟಿರೋದು, ಸ್ವಲ್ಪ ಪುದೀನ, ಈಗ ರುಬ್ಬಿದ ಮಸಾಲೆನ ಇದಕ್ಕೆ ಹಾಕೋಣ. ಐದು ನಿಮಿಷ ಮಸಾಲೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ನೆಕ್ಸ್ಟು ಗರಂ ಮಸಾಲ ನೋಡಿ 1 ಟೀ ಸ್ಪೂನ್. ನೀವು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಬೌಲ್ ತರಕಾರಿ ತೊಗೊಂಡಿರೋದು ಒಳಗಡೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು ತರಕಾರಿ ಚೆನ್ನಾಗಿ ಬೇಯ್ತಿದೆ. ಈಗ ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಕಸೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಸ್ಕಿಪ್ ಮಾಡಿ.
ನೆಕ್ಸ್ಟು 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಇದರೊಳಗಡೆ ಹಾಕಿ. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ನೋಡಿ. ಅಕ್ಕಿ ಹಾಕಿದ್ಮೇಲೆ ಈಗ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಬೇಕು. ಒಟ್ಟಿಗೆ 4 ಗ್ಲಾಸ್ ನೀರು ಹಾಕ್ಬೇಕು. ಈಗ 4 ಗ್ಲಾಸು ನೀರನ್ನು ಹಾಕ್ಕೊಳ್ಳಿ. ನೋಡಿ 4 ಗ್ಲಾಸ್ ನೀರು ಹಾಕಿದ್ಮೇಲೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸಿದ್ದಾರೆ. 2 ವಿಷಲ್ ಹಾಕ್ಸಿದ್ದಾರೆ. ರುಚಿಯಾದ ಪಲಾವು ರೆಡಿ ಆಗುತ್ತೆ. ವಿಷಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ 2 ವಿಷಲ್ ಆಗಿದೆ. ಈಗ ವಿಷಲ್ ಕೀಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ರೈಸ್ ರೆಡಿಯಾಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ಫುಲ್ಲಾಗಿ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ವೆಜಿಟೇಬಲ್ ರೈಸು ತಿನ್ನಲು ರೆಡಿಯಾಗಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು.